ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ, ಯಾವುದೇ ಸ್ಫೋಟ ಇಲ್ಲ, ಯಾವುದೇ ಶಬ್ದ ಇಲ್ಲ, ಸೂರ್ಯ ರಪ್ಪಂತ ಸಂಪೂರ್ಣವಾಗಿ ಮಾಯವಾಗಿಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಭೂಮಿಯ ಭವಿಷ್ಯ ಅಂತ್ಯ. ಇದು ಪುರಾಣ ಅಲ್ಲ, ಇದು ಸಿನಿಮಾ ಕೂಡ ಅಲ್ಲ, ಇದು ಶುದ್ಧ ವಿಜ್ಞಾನ. ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಮೊದಲ ಶಾಕ್ ಕೇಳಿ. ಸೂರ್ಯ ಮಾಯವಾದ ತಕ್ಷಣಕ್ಕೆ ಭೂಮಿಗೆ ಏನೂ ಆಗಲ್ಲ. ಯಾಕಂದರೆ ಸೂರ್ಯನ ಬೆಳಕು ಭೂಮಿಗೆ ಬರೋಕೆ 8 ನಿಮಿಷ 20 ಸೆಕೆಂಡ್ ಬೇಕು. ಅರ್ಥ ಏನು ಗೊತ್ತಾ? ನೀವು ಈ ವಿಡಿಯೋ ನೋಡುವಾಗ ಅಕಸ್ಮಾತ್ ಸೂರ್ಯ ಮಾಯವಾಗಿದ್ರೆ ನೀವು ಇನ್ನೂ ಅದರ ಬೆಳಕಿನಲ್ಲಿ ಬದುಕ್ತಿದ್ದೀರಾ. ನೀವು ಚಹಾ ಕುಡಿತೀರಾ, ರೀಲ್ಸ್ಗಳನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿ ತಗಲಾಕೊಂಡಿರ್ತೀರಾ. ಆಗ ಅದೃಶ್ಯದ ಕೌಂಟ್ ಡೌನ್ ಶುರು ಆಗುತ್ತೆ. ಸೂರ್ಯನ ಕೊನೆಯ ಕಿರಣ ಭೂಮಿಯನ್ನು ತಾಕಿದ ಮರುಕ್ಷಣ ಶಾಶ್ವತ ರಾತ್ರಿ. ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ, ಆದರೆ ಚಂದ್ರನ ಬೆಳಕು ಇರೋದಿಲ್ಲ. ಯಾಕಂದ್ರೆ ಚಂದ್ರನಿಗೆ ಸ್ವಂತ ಬೆಳಕು ಅನ್ನೋದೇ ಇಲ್ಲ. ಚಂದ್ರನ ಮೇಲೆ ಬೀಳೋ ಬೆಳಕು ಸೂರ್ಯನ ಪ್ರತಿಬಿಂಬ ಮಾತ್ರ. ಆಗ ಶುರು ಆಗುತ್ತೆ ನೋಡಿ ಆಟ. ಸೂರ್ಯನ ಮೇಲೆ ಅವಲಂಬಿತ ಇರುವ ಎಲೆಕ್ಟ್ರಿಕ್ ಗ್ರಿಡ್ಗಳು ಕ್ಷಣಾರ್ಧದಲ್ಲಿ ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ. ಸ್ಟೋರ್ ಮಾಡಿರುವ ಇಂಧನ ಬಳಸಿ ವಿದ್ಯುತ್ ಉತ್ಪಾದಿಸುವ ಘಟಕಗಳು 1 ವಾರದಲ್ಲಿ ಸ್ಥಗಿತಗೊಳ್ತವೆ. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬಳಸಿ ವಿದ್ಯುತ್ ಉತ್ಪಾದಿಸಿದ್ರು ಅಬ್ಬಬ್ಬಾ ಅಂದ್ರೆ 1 ವರ್ಷದವರೆಗೂ ವಿದ್ಯುತ್ ಇರಬಹುದು ಅಷ್ಟೇ. ಇಡೀ ಜಗತ್ತೇ ಸಂಪೂರ್ಣ ಕತ್ಲೆ. ಸೂರ್ಯ ಮಾಯವಾದ ಮರುಕ್ಷಣ ಸ್ಯಾಟಲೈಟ್ಗಳಲ್ಲಿ ಸೋಲಾರ್ ಪವರ್ ಸ್ಥಗಿತಗೊಂಡು ಕ್ಯಾಲಿಬ್ರೇಷನ್ ಕಳೆದುಕೊಂಡು ಕಂಟ್ರೋಲ್ ತಪ್ಪಿ ಹೋಗ್ತವೆ. ವಿಮಾನಗಳು ದಿಕ್ಕು ತಪ್ಪಿ ಕ್ರಾಶ್ ಆಗ್ತವೆ. ಜನರಲ್ಲಿ ಗಾಬರಿ, ತುಂಬಾ ದಿನ ಬದುಕಬೇಕು ಎಂದು ದೋಚಾಟ, ಗಲಾಟೆ ಶುರು ಆಗುತ್ತೆ. ಆಗ ಇದು ಕತ್ತಲೆ ಜಗತ್ತು ಮಾತ್ರ ಅಲ್ಲ, ಇದು ನಿಯಂತ್ರಣ ಕಳೆದುಕೊಂಡ ಜಗತ್ತು. ಇನ್ನೂ ಭಯಾನಕ ಸತ್ಯ ಕೇಳಿ. ಸೂರ್ಯ ಬೆಳಕು ಮಾತ್ರ ಕೊಡಲ್ಲ, ಅದು ಭೂಮಿಯನ್ನ ತನ್ನ ಕಕ್ಷೆಯಲ್ಲಿ ಹಿಡಿದು ನಿಲ್ಲಿಸುತ್ತೆ. ಸೂರ್ಯ ಮಾಯ ಅಂದರೆ ಅದರ ಗುರುತ್ವಾಕರ್ಷಣೆ ಕೂಡ ಮಾಯ ಆಗಿರುತ್ತೆ. ಭೂಮಿಯಾಗ 30 ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ನೇರವಾಗಿ ಬಾಹ್ಯಾಕಾಶಕ್ಕೆ ಜಾರುತ್ತದೆ. ಯಾವ ಆರ್ಬಿಟ್ ಇಲ್ಲ, ಕಕ್ಷೆ ಇಲ್ಲ. 23.5 ಡಿಗ್ರಿ ಟಿಲ್ಟ್ ಕೂಡ ಇರೋಲ್ಲ. ಹಾಗಾಗಿ ಯಾವ ಸೀಸನ್ ಕೂಡ ಇರೋಲ್ಲ. ಇದು ಒಂದು ನೇರ ಮರಣ ಯಾತ್ರೆ. ಸೂರ್ಯ ಇಲ್ಲ ಅಂದ್ರೆ ಬಿಸಿ ಇಲ್ಲ. 1 ವಾರದಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಇಂದ -18 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಕುಸಿಯುತ್ತದೆ. 1 ತಿಂಗಳಲ್ಲಿ -40 ಡಿಗ್ರಿ ಸೆಲ್ಸಿಯಸ್. 1 ವರ್ಷದಲ್ಲಿ -73 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆಗಿರುತ್ತೆ. ವಾತಾವರಣ ಅಥವಾ ಅಟ್ಮಾಸ್ಫಿಯರೇ ಹಿಮವಾಗಿ ಮಳೆಯಂತೆ ನೆಲಕ್ಕೆ ಬೀಳುತ್ತೆ. ಸಮುದ್ರ ಆಲ್ಮೋಸ್ಟ್ ಫ್ರೀಸ್ ಆಗುತ್ತೆ. ತಳದಲ್ಲಿ ಭೂಮಿಯ ಹೀಟಿಂದ ನೀರು ಲಿಕ್ವಿಡ್ ರೂಪದಲ್ಲೇ ಇರುತ್ತೆ. ಸೂರ್ಯ ಮಾಯವಾದ ಮರುಕ್ಷಣವೇ ಜೀವವೈವಿಧ್ಯ ನಾಶವಾಗಲು ಪ್ರಾರಂಭಿಸುತ್ತೆ. ಫೋಟೋಸಿಂಥಸಿಸ್ ನಿಲ್ಲುತ್ತದೆ. ಬೆಳೆಗಳು 1 ದಿನದಲ್ಲಿ ನಾಶವಾಗುತ್ತೆ. ಮೊದಲು ಕೀಟಗಳು ಭಯಾನಕ ಚಳಿಯಿಂದ ನಶಿಸಿ ಹೋಗ್ತವೆ. ಸಸ್ಯಾಹಾರಿ ಪ್ರಾಣಿಗಳು ಮ್ಯಾಕ್ಸಿಮಮ್ 7 ದಿನ ಬದುಕ್ತವೆ. ಆನಂತರ ಮಾಂಸಾಹಾರಿಗಳದ್ದು 100 ಕೋಟಿಗಳ ಜೀವ ಅಂತ್ಯ. ಸೂರ್ಯನ ಗಾಳಿ ಇಲ್ಲದಾಗ ಕಾಸ್ಮಿಕ್ ಕಿರಣಗಳು ವಾತಾವರಣವನ್ನು ಚದುರಿಸುತ್ತವೆ. 100 ವರ್ಷಗಳಲ್ಲಿ ಭೂಮಿ ಮಂಗಳ ಗ್ರಹದಂತೆ ನಿರ್ಜೀವವಾಗುತ್ತೆ. ಮತ್ತು ಮಾನವಕುಲ ಅಗರ್ಭ ಶ್ರೀಮಂತರು ಭೂಗರ್ಭದ ಬಂಕರ್ಗಳಲ್ಲಿ ಸ್ವಲ್ಪ ದಿನ ಬದುಕಬಹುದು ಅಷ್ಟೇ. ಅಲ್ಲಿಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.